ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವು ವಿವೋ T3 5G ಮೊಬೈಲ್ ಲಾಕ್ ಬಿದ್ದೈತ್ರಿ. ಇದು ನೀವು ಮೊಬೈಲ್ ಲಾಕ್ ಬಿದ್ದಾಗ ಏನು ಮಾಡಬೇಕಪ್ಪ ಅಂದ್ರೆ ಫಸ್ಟ್ ಹಾರ್ಡ್ ರಿಸೆಟ್ ಇರಬೇಕು. ಹಾರ್ಡ್ ರಿಸೆಟ್ ಯಾವ ರೀತಿ ನೋಡ್ರಿ, ಫಸ್ಟ್ ಸ್ವಿಚ್ ಆಫ್ ಮಾಡಿರಿ. ಇದು ಫಸ್ಟ್ ಸ್ವಿಚ್ ಆಫ್ ಮಾಡಿರಿ. ಸ್ವಿಚ್ ಆಫ್ ಮಾಡಿದ್ಮ್ಯಾಗ ಇದು ಸೌಂಡ್ ಹೆಚ್ಚು ಬಟನ್ ರೀ, ಇವೆರಡು ಒತ್ತಿ ಹಿಡಿಬೇಕು ರೀ. ಫಸ್ಟ್ ಸೌಂಡ್ ಬಟನ್ ಹಿಡೀರಿ, ಆಮೇಲೆ ಇದು ಹಿಡೀರಿ. ಒಂದು 5 ಸೆಕೆಂಡ್ ಹಿಡೀರಿ, ಬಿಡ್ರಿ. ಫಾರ್ವರ್ಡ್ ಇದು ಸ್ವಿಚ್ ಆನ್ ಬಟನ್ ಬಿಡ್ರಿ, ಈ ರೀತಿ ಬರುತ್ತೆ. ಇವಾಗ ಇಲ್ಲಿ ಮೈನಸ್ ಬಟನ್ ಐತೆ, ಸೌಂಡ್ ಕಮ್ ಮಾಡೋ ಬಟನ್ ಕ್ಲಿಕ್ ಮಾಡಿರಿ. ರಿಕ್ವೈರ್ಮೆಂಟ್ ಟಚ್ ಆಗುತ್ತೆ, ಒಳ್ಳೆ ಈ ಬಟನ್ ಟಚ್ ಮಾಡಿರಿ. ಒಂದು 5 ಸೆಕೆಂಡ್ ತಡ್ರಿ, ಓಪನ್ ಆಗುತ್ತೆ. ಇವಾಗ ಕ್ಲಿಯರ್ ಡಾಟಾ ಅಂತ ಐತಲ್ರಿ, ಕ್ಲಿಯರ್ ಡಾಟಾ ಟಚ್ ಮಾಡಿರಿ. ಇಲ್ಲಿ ಕ್ಲಿಯರ್ ಆಲ್ ಡಾಟಾ ಟಚ್ ಮಾಡಿರಿ, ಓಕೆ ಹೊಡೀರಿ. ಒಂದು 5 ಸೆಕೆಂಡ್ ವೇಟ್ ಮಾಡಿರಿ. ಇವಾಗ ರಿಟರ್ನ್ ಹೊಡೀರಿ, ಇಲ್ಲಿ ಬ್ಯಾಕ್ ಹೋಗ್ರಿ, ಇಲ್ಲಿ ರೀಸ್ಟಾರ್ಟ್ ಮಾಡಿರಿ ಮೊಬೈಲ್. ಓಕೆ. ಒಂದು 5 ಸೆಕೆಂಡು ಮತ್ತೆ ಓಪನ್ ಆಗುತ್ತೆ. ವಿವೋ 5G ಇದೇ ರೀತಿ ಲಾಕ್ ತೆಗಿಬೋದು ರೀ. ಓಪನ್ ಐತ್ರಿ. ಓಪನ್ ಆದ್ಮೇಲೆ ಏನು ನೋಡ್ರಿ, ಇಲ್ಲಿ ಸ್ಟಾರ್ಟ್ ಕ್ಲಿಕ್ ಮಾಡಿರಿ. ಒಂದು ವೇಟ್ ಮಾಡಿರಿ, ಲೋಡಿಂಗ್ ಆಗುತ್ತಿರ್ತೈತೆ ರೀ. ಓಪನ್ ಆಯ್ತು. ನೆಕ್ಸ್ಟ್ ಇಲ್ಲೊಂದು ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೊರಿ ನಿಮ್ಮ ಮೊಬೈಲ್ಗೆ. ನಮ್ಮದು ಐತ್ರಿ ಇಲ್ಲಿ. ವೇಟ್ ಮಾಡಿರಿ, ಓಪನ್ ಆಗುತ್ತೆ. ಇದೇ ಓಪನ್ ಆಗಲ್ಲ ರೀ. ಇಮೇಲ್ ಐ ಡಿ ಕೇಳುತ್ತೆ ಇಲ್ಲಿ. ನಿಮ್ದು ಇಮೇಲ್ ಐ ಡಿ ಗೊತ್ತಿದ್ರೆ ಏನೋ ಆಗ್ಬೋದು. ಇಲ್ಲಿ ನೆಕ್ಸ್ಟ್ ಹೊಡೀರಿ.
ಇಲ್ಲಿ ಲಾಕ್ ಕೇಳ್ತಾರೆ ನಿಮ್ಮ ಮೊಬೈಲ್. ಬೇಕಾಗಲಾಗ್ತದೆ, ಓಪನ್ ಆಗಲ್ಲ ರೀ. ಇವಾಗ ಏನು ಮಾಡ್ರಿ, ಬ್ಯಾಕ್ ಬರ್ರಿ. ಇಲ್ಲಿ ಏನು ಮಾಡಿರಿ, ಎಸೆಸಿಬಿಲಿಟಿ ಅಂತ ಐತಲ್ರಿ, ಇದು ಟಚ್ ಮಾಡಿರಿ. ಇಲ್ಲಿ ಟಾಕ್ ಬ್ಯಾಕ್ ಅಂತ ಐತಿ, ಇದು ಆನ್ ಮಾಡ್ಕೋರಿ. ಆನ್ ಮಾಡ್ಕೊಂಡಾಗ ಈ ರೀತಿ ಬರ್ತದೆ. ಇಲ್ಲಿ ಫಿನಿಶ್ ಮಾಡ್ಕೋರಿ. ಇಲ್ಲಿ ಅಲ್ಲೋ ಕೊಡ್ರಿ. ಇಲ್ಲಿ ಬ್ಯಾಕ್ ಬರ್ರಿ, ಡಬಲ್ ಟ್ಯಾಪ್ ಮಾಡ್ಬೇಕ್ರಿ. ಇದು ಇಲ್ಲಿ ಸ್ಟಾರ್ಟ್ ಮಾಡ್ರಿ. ಮತ್ತೆ ನೀವು ಕರೆಕ್ಟಾಗಿ ಕೇಳ್ರಿ, ನಾವು ಕರೆಕ್ಟಾಗಿ ತೋರಿಸ್ತೀನಿ. ಪಕ್ಕ ಲಾಕ್ ಓಪನ್ ಆಗುತ್ತೆ. ಇಲ್ಲಿ ಬ್ಯಾಕ್ ಬರ್ರಿ, ವೈಫೈ ಇತ್ತಲ್ರಿ ಅಲ್ಲಿ ಬರೋಕ್ರಿ. ನೀವು ಇಲ್ಲಿ ಯಾರು ನೀವು ನೆಟ್ವರ್ಕ್ ಕೊಟ್ಟಿರಿ, ಇಲ್ಲಿ ಟಚ್ ಮಾಡಿರಿ. ಇಲ್ಲಿ ಲ್ಯಾಂಗ್ವೇಜ್ ಸಿಂಬಲ್ ಬರುತ್ತೆ ರೀ. ಈಗ ಲ್ಯಾಂಗ್ವೇಜ್ ಸಿಂಬಲ್ ಬಂದಾಗ ಇದು 2 ಸಲ ಟಚ್ ಮಾಡಿರಿ. ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ನೆಕ್ಸ್ಟ್ ಹೊಡೀರಿ. ಇಲ್ಲಿ ಈ ರೀತಿ ಇಟ್ಟು ಈ ರೀತಿ ಇದು ಮಾಡಿರಿ, 3 ಗೇರಿದೆ. ಆಮೇಲೆ ಸೆಟ್ಟಿಂಗ್ ರೀ. ಇವಾಗ ಏನು ಮಾಡಿರಿ, ಇದು ಟಾಕ್ ಬ್ಯಾಕ್ ಸೌಂಡ್ ಬರುತ್ತೆ, ಇದು ಬಂದ್ ಮಾಡೋದು. ಇದು ಸೌಂಡ್ ಹೆಚ್ಚು ಸೌಂಡ್ ಕಮ್ ಬಟನ್ 5 ಸೆಕೆಂಡ್ ಹಿಡಿಬೇಕು ಈ ರೀತಿ. ಒಂದು 5 ಸೆಕೆಂಡ್ ಹಿಡಿದ್ಮ್ಯಾಗ ಈ ರೀತಿ ಬರುತ್ತೆ. ಟರ್ನ್ ಆನ್ ಮಾಡ್ಕೋರಿ. ಇನ್ನೊಂದ್ಸಲ ಹಿಡೀರಿ ಅದೇ ರೀತಿ. ಇದು ಆಫ್ ಆಯ್ತು. ಇದು ಆಫ್ ಆದ್ಮೇಲೆ ಸ್ವಲ್ಪ ಬ್ಯಾಕ್ ಹೋಗ್ರಿ. ಬ್ಯಾಕ್ ಹೋದ್ಮೇಲೆ ಇಲ್ಲಿ ಟರ್ನ್ ಆನ್ ಎಸೆಸಿಬಿಲಿಟಿ ಸೆಟ್ಟಿಂಗ್ ಐತಿ, ಇದು ಟಚ್ ಮಾಡಿರಿ. ಟಚ್ ಮಾಡಿದ್ಮ್ಯಾಗ ರೀ ಕೆಳಗಡೆ ಬರ್ರಿ, ಎಸೆಸಿಬಿಲಿಟಿ ಮೆನು ಐತೆ, ಇದು ಟಚ್ ಮಾಡಿರಿ. ಇದು ಆನ್ ಮಾಡ್ಕೋರಿ. ಅಲೋ ಕೊಡ್ರಿ. ಇಲ್ಲಿ ಒಂಥರ ಆಪ್ಷನ್ಸ್ ಇದೆ. ಇಲ್ಲಿ ಸೆಟ್ಟಿಂಗ್ ಹೋಗ್ರಿ. ಇಲ್ಲಿ ಹೆಲ್ಪ್ ಫೀಡ್ಬ್ಯಾಕ್, ಇಲ್ಲಿ ಸರ್ಚ್ ಮಾಡಿರಿ. ಸರ್ಚ್ ಹೆಲ್ಪ್ ಅಂದಿದೆ, ಇದು ಟಚ್ ಮಾಡಿರಿ. ಟಚ್ ಮಾಡಿದ್ಮೇಲೆ ಇದು ನೆಕ್ಸ್ಟ್ ಕೀವರ್ಡ್ ಅಂತ ಹಿಡೀರಿ. ಇಲ್ಲಿ ಯೂಟ್ಯೂಬ್ ಅಂತ ಸರ್ಚ್ ಮಾಡಿರಿ. ಈ ಫಸ್ಟ್ ಆಪ್ಷನ್ ಸರಿ ರೈಟ್ ಇನ್ ಅಂತಲ್ರಿ, ಮೋರ್ಸ್ ಕೋಡ್, ಇದು ಟಚ್ ಮಾಡಿರಿ. ಇದು ಯೂಟ್ಯೂಬ್ ಆನ್ ಮಾಡ್ಕೊರಿ. ಇಲ್ಲಿ ಯೂಟ್ಯೂಬ್ ಅಂತ ಇದೆ, ಯೂಟ್ಯೂಬ್ ಟಚ್ ಮಾಡಿಬಿಟ್ರಿ. ಕೆಳಗಡೆ ಇದು ಟಚ್ ಮಾಡಿರಿ. ಇಲ್ಲಿ ಅಲೋ ಕೊಡ್ರಿ. ಇದು ಸ್ವಲ್ಪ ಸರ್ಸ್ರಿ ಕೆಳಗೆ. ಇಲ್ಲಿ ಪ್ರೊಫೈಲ್ನಾಗ ಹೋಗ್ರಿ. ಇಲ್ಲಿ ಪ್ರೊಫೈಲ್ನಾಗ ಹೋಗ್ರಿ. ಇಲ್ಲಿ ಸೆಟ್ಟಿಂಗ್ ಅಬೌಟ್ನಾಗ ಹೋಗ್ಬೇಕ್ರಿ. ಅಬೌಟ್ನಾಗ ಹೋದ್ಮೇಲೆ ಯೂಟ್ಯೂಬ್ ಟರ್ಮ್ಸ್ ಆಫ್ ಸರ್ವಿಸ್ ಇದ್ರಾಗ ಹೋಗ್ಬೇಕ್ರಿ. ಇಲ್ಲಿ ನಿಮ್ಮದು ಕ್ರೋಮ್ ಓಪನ್ ಆಗುತ್ತೆ. ಕ್ರೋಮ್ ಓಪನ್ ಆದ್ಮೇಲೆ ಯೂಸ್ ವಿತೌಟ್ ಇದು ಹೊಡೀರಿ. ಇಲ್ಲಿ ಕಂಟಿನ್ಯೂ ಹೊಡೀರಿ, ಅಲ್ಲೋ ಹೊಡೀರಿ. ಇಲ್ಲಿ ದ ಅನ್ಲಾಕ್ ಪ್ರೋ ಅಂತ ಸರ್ಚ್ ಮಾಡಿರಿ. ಇಲ್ಲಿ ದ ಅನ್ಲಾಕ್ ಪ್ರೋ ಟಚ್ ಮಾಡಿರಿ. ಇಲ್ಲಿ 3 ಡಾಟ್ ಐತೆ ನೋಡಿರಿ, ಇದು ಟಚ್ ಮಾಡಿರಿ. APK ಬೈಪಾಸ್, ಇದು ಟಚ್ ಮಾಡಿರಿ. ಇಲ್ಲಿ ಸೆಟ್ಟಿಂಗ್ ಓಪನ್ ಆಗಲ್ಲ ರೀ. ಇಲ್ಲೇ ಓಪನ್ ಸೆಟ್ಟಿಂಗ್ ಹೋಗ್ಬಿಡ್ತದೆ, ಸೆಟ್ಟಿಂಗ್ ಓಪನ್ ಆಗಲ್ಲ ರೀ. ಇದಕ್ಕೆ ಇಲ್ಲಿ ಈಜಿ ಶೇರ್ ಅಂತ ಆಪ್ಷನ್ಸ್ ಐತೆ. ಈಜಿ ಶೇರ್ ಆ್ಯಪ್ ಇದು ಓಪನ್ ಮಾಡಿರಿ. ಇಲ್ಲಿ ಅಗ್ರಿ ಕೊಡ್ರಿ. ಇಲ್ಲಿ ನೋಡ್ರಿ, ಇದು ಸ್ಟೇಟ್. ನಿಮ್ಮ ಕಡೆ ಇನ್ನೊಂದು ಮೊಬೈಲ್ ಬೇಕು ರೀ, ಆ ಮೊಬೈಲ್ ತೊಗೋಬೇಕು. ನೀವು ಅದರ್ಸ್ ಮೊಬೈಲ್ ಯಾವ್ದು ತೊಗೊಂಡು ನಡೀತೈತಿ. ಇದ್ರಾಗ ಒಂದು 2 ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾವ್ರಿ. ಒಂದು ಯಾವುದೋ ಮೊಬೈಲ್ ತೊಗೋರಿ. ನಾನು ತೊಗೊಂಡೇನ್ರಿ. ಒಂದು ಸೆಕೆಂಡ್. ಇಲ್ಲಿ ಪ್ಲೇಸ್ಟೋರ್ನಾಗ ಹೋಗ್ರಿ. ಅದರ್ ಮೊಬೈಲ್ ತೊಗೊಂಡ್ರೆ ಅದರ ಪ್ಲೇಸ್ಟೋರ್ನಾಗ ರೀ ಆ್ಯಕ್ಟಿವ್ ಲಂಚರ್ ಅಂತಂದು ಒಂದು ಫೈಲ್, ಆ್ಯಕ್ಟಿವಿಟಿ ಲಂಚರ್, ಇದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ರೀ. ನನ್ನ ತನಕ ಡೌನ್ಲೋಡ್ ಆಗೈತೆ ರೀ. ಇದೇ ನೋಡಿ, ಜೂಮ್ ಮಾಡಿ ತೋರಿಸ್ತೀನಿ. ಇದು ಡೌನ್ಲೋಡ್ ಮಾಡ್ಕೊರಿ. ಇದು ಡೌನ್ಲೋಡ್ ಮಾಡಿದ್ಮ್ಯಾಗ ರೀ ನೆಕ್ಸ್ಟ್ ಈಜಿ ಶೇರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊರಿ. ಈಜಿ ಶೇರ್ ಅದು ನನ್ನ ತನಕ ಡೌನ್ಲೋಡ್ ಆಗಿದ್ದೈತಿ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊರಿ. ಓಪನ್ ಮಾಡಿಕೊಂಡು ಫೈಲ್ ಟ್ರಾನ್ಸ್ಫರ್ ಟಚ್ ಮಾಡಿರಿ. ಇಲ್ಲಿ ಐ ವಾಂಟ್ ಟು ಸೆಂಡ್, ಇದು ಟಚ್ ಮಾಡಿರಿ. ಇಲ್ಲಿ ಆ್ಯಪ್ ಹೋಗ್ರಿ. ಇಲ್ಲಿ ಆ್ಯಪ್ನಾಗ ಲಂಚರ್ ಟಚ್ ಮಾಡಿರಿ. ಸೆಂಡ್ ಮಾಡಿದ್ರೆ ಈ ರೀತಿ QR ಕೋಡ್ ಬರ್ತಿದ್ದು ಬೇರೆ ಮೊಬೈಲ್ ರೀ. ಅವಾಗ ನಿಮ್ದು ಲಾಗಿನ್ ಮೊಬೈಲ್ನಾಗ ಸ್ಕ್ಯಾನ್ ಓಪನ್ ಮಾಡಿರಿ.
ಗೋಯಿ ಹೊಡೀರಿ, ಅಲ್ಲೋ ಕೊಡ್ರಿ, ಈ ರೀತಿ ಸ್ಕ್ಯಾನ್ ಮಾಡಿರಿ, ಆ ಫೈಲಿಗೆ ಬರುತ್ತೆ ರೀ. ಯಾಕೆ ಲೋಡಿಂಗ್ ಲೇಟ್ ಆಗೋದಿದ್ರೆ ವೇಟ್ ಮಾಡೋದು ಬರುತ್ತೆ. ಬಂತು ನೋಡ್ರಿ ಬಂತು. ಇವಾಗ ಇದು ಮೊಬೈಲ್ ಯೂಸ್ ಅಲ್ರಿ, ತೆಗೆದಿಟ್ಬಿಡ್ರಿ. ಇದು ಇನ್ಸ್ಟಾಲ್ ಮಾಡ್ಕೊರಿ. ಇನ್ಸ್ಟಾಲ್ ಮ್ಯಾಗ ಓಪನ್ ಆಯ್ತು. ಇದು ಡಿಸ್ಕ್ಲೈಮರ್ ಓಕೆ ಕೊಡ್ರಿ. ಇಲ್ಲಿ ಈಜಿ ಟಚ್ ಅಂತೈತಲ್ರಿ, ಈಜಿ ಟಚ್ ಆಪ್ಷನ್ ಓಪನ್ ಮಾಡಿರಿ. ಇದು ಫಸ್ಟ್ ಟಚ್ ಮಾಡಿರಿ. ಇಲ್ಲಿ ಲಂಚ್ ಆ್ಯಕ್ಟಿವಿಟಿ ಅಂತ ಇದು ಟಚ್ ಮಾಡಿರಿ. ಇಲ್ಲಿ ಲಂಚ್ ಆ್ಯಕ್ಟಿವಿಟಿ ಓಪನ್ ಮಾಡ್ಕೊರಿ. ಇಲ್ಲಿ ಆಪ್ಷನ್ಸ್ ಬಂದು ನೋಡ್ರಿ. ಇಲ್ಲಿ ಕಸ್ಟಮೈಜ್ ಮೆನು ಅಂತ ಇದು ಓಪನ್ ಮಾಡ್ಕೊರಿ. ಇಲ್ಲಿ ಟಚ್ ಮಾಡಿರಿ. ಟ್ಯಾಪ್ ಟು ಸೋ ಇದು ಟಚ್ ಮಾಡಿರಿ. ಇಲ್ಲಿ ಟಚ್ ಮಾಡಿದಾಗ ಆ್ಯಕ್ಟಿವ್ ಲಂಚರ್ ಒಂದು ಆ್ಯಡ್ ಮಾಡ್ಕೋರಿ. ಸೆಟ್ಟಿಂಗ್ ಒಂದು ಆಪ್ಷನ್ಸ್ ಆ್ಯಡ್ ಮಾಡ್ಕೋಬೇಕು ಇದ್ರಾಗ. ಸೆಟ್ಟಿಂಗ್ ಇದೊಂದು ಆ್ಯಡ್ ಮಾಡ್ಕೊರಿ. ಇದು ಆ್ಯಡ್ ಮಾಡ್ಕೊಂಡು ಮ್ಯಾಗ ಏನು ಮಾಡಿರಿ, ಈಗ ಈ ಆ್ಯಂಡ್ರಾಯ್ಡ್ ಸೆಟಪ್ ಅಂತ ಬರ್ತಲ್ರಿ, ತೋರಿಸ್ತೀನಿ ನಿಮ್ಗೆ. ಆ್ಯಂಡ್ರಾಯ್ಡ್ ಭಾಳ ಇರ್ತಾವ್ರಿ ಇದ್ರಾಗ. ಆ್ಯಂಡ್ರಾಯ್ಡ್ ಸೆಟಪ್ ಇದು ಓಪನ್ ಮಾಡಿರಿ. ಇಲ್ಲಿ ಒಂದು ಆಪ್ಷನ್ಸ್ ಇದೆ ನೋಡಿರಿ, ಡಿಫ್ರೆಂಟ್ ಅಂತ ಐತಲ್ರಿ, ಇದು ಓಪನ್ ಮಾಡಿರಿ. ಇಲ್ಲಿ ಲಂಚ್ ಆ್ಯಕ್ಟಿವಿಟಿ ಅಂತ ಇದು ಟಚ್ ಮಾಡಿರಿ. ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಮೊಬೈಲ ರೀಸ್ಟಾರ್ಟ್ ಮಾಡ್ಬೇಕು. ಇದು ಬಂದಾಗ ಇದು ರೀಸ್ಟಾರ್ಟ್ ಮಾಡಿರಿ. ಈಗ 5 ಸೆಕೆಂಡ್ ಇದು ಮಾಡಿರಿ, ಓಪನ್ ಆಗುತ್ತೆ. ಇಷ್ಟು ಓಪನ್ ಆಯ್ತು. ಓಪನ್ ಆದ್ಮೇಲೆ ಏನು ಮಾಡಿರಿ, ಇದು ವರ್ಕ್ ಆಗುತ್ತಾ ನೋಡಿರಿ. ವರ್ಕ್ ಆಗತ್ತೆ ರೀ. ಇದು ವರ್ಕ್ ಆಗ್ಬೇಕ್ರಿ. ಅಷ್ಟೆಲ್ಲ ಮಾಡಿದ್ರೆ ಇದು ವರ್ಕ್ ಆಗಿರುತ್ತೆ. ಇಲ್ಲಿ ರೊಟೇಟ್ ಸಿಂಬಲ್ ಐತಲ್ರಿ, ರೊಟೇಟ್ ಸಿಂಬಲ್ ಆನ್ ಮಾಡ್ಕೊರಿ. ಆನ್ ಮಾಡ್ಕೊಂಡ್ಮ್ಯಾಗ ಮೊಬೈಲ್ ಕರಿವ್ ಮಾಡ್ಕೊರಿ. ಇದು ಓಪನ್ ಆಗ್ತಿಲ್ಲ ಅಂದ್ಕೊಂಡು ಐತಲ್ರಿ, ಈ ರೀತಿ ಮಾಡಿರಿ. ಆಗಲಿಲ್ಲ ಅಂದ್ರೆ ಇಲ್ಲೊಂದು ಆ್ಯಕ್ಟಿವ್ ಲಾಂಚರ್ ಸಹ ಇದು ಆನ್ ಮಾಡ್ತೀವಿ. ಸೆಟ್ಟಿಂಗ್ ಓಪನ್ ಆಗುತ್ತೆ ನೋಡಿರಿ. ಸೆಟ್ಟಿಂಗ್ ಓಪನ್ ಆಗಲ್ಲ ರೀ. ಇದಕ್ಕೆ ಏನು ಮಾಡಿರಿ, ಆ್ಯಕ್ಟಿವ್ ಲಾಂಚರ್ ಓಪನ್ ಮಾಡಿರಿ. ಇದು ಸ್ವಲ್ಪ ದೊಡ್ಡ ಮಾಡ್ಕೋರಿ. ಈ ರೀತಿ ಬಳಸ್ರಿ. ಈಗ ಓಪನ್ ಟರ್ನ್ ಆಯ್ತು, ರೊಟೇಟ್ ಆಯ್ತು ರೀ. ರೊಟೇಟ್ ಆದ್ಮೇಲೆ ಏನು ಮಾಡಿರಿ, ಇಲ್ಲಿ ಒಂದು ರೆಡ್ ಸಿಂಬಲ್ ಐತೆ ನೋಡಿರಿ ಮನ್ಸಿಂದ, ಇದು ಟಚ್ ಮಾಡಿರಿ. ಇದು ಗೆಸ್ಟ್ ಟಚ್ ಮಾಡಿರಿ. ಒಂದು 30 ಸೆಕೆಂಡ್ ವೇಟ್ ಮಾಡಿರಿ. ಗೆಸ್ಟ್ ಟಚ್ ಆದ್ಮೇಲೆ ನಿಮ್ಮ ಮೊಬೈಲ್ ಫುಲ್ ಆನ್ ಆಗುತ್ತೆ ರೀ. ನಿಮ್ಮ ಲಾಕ್ ಓಪನ್ ಆದಂಗೆ ರೀ. ಹಿಂಗಾದ್ರೆ ಇಷ್ಟು ಓಪನ್ ಆಯ್ತು ನಿಮ್ಮ ಮೊಬೈಲ್. ಇದು ಅಗ್ರಿ ಕೊಡ್ರಿ. ಇವಾಗ ನೀವೇನು ಮಾಡ್ಬೇಕು ರೀ, ಸೆಟ್ಟಿಂಗ್ನಾಗ ಹೋಗ್ಬೇಕು ರೀ. ಸೆಟ್ಟಿಂಗ್ನಾಗ ಹೋಗ್ರಿ, ಯೂಸರ್ ಅಕೌಂಟ್ ಅಂತ ಐತಲ್ರಿ, ಇಲ್ಲಿ ಹೋಗ್ರಿ. ಇಲ್ಲಿ ಹೋದ್ಮ್ಯಾಗ ಮಲ್ಟಿಪಲ್ ಯೂಸರ್ಸ್ ಇಲ್ಲಿ ಹೋಗ್ರಿ. ಇಲ್ಲಿ ಹೋದ್ಮೇಲೆ ಎಕ್ಸಿಟ್ ಗೆಸ್ಟ್ ಮೋಡ್ ಅಂತ ಐತಲ್ರಿ, ಇದು ಎಕ್ಸಿಟ್ ಮಾಡಿರಿ.
ಇದು ಓಪನ್ ಆಯ್ತು ರೀ. ಈಗ ಬ್ಯಾಗ್ ಬರ್ರಿ. ನೀವು ರೊಟೇಟ್ ಆಫ್ ಮಾಡ್ಕೊಡ್ರಿ, ಡಾಟಾ ಬಂದ್ ಮಾಡಿರಿ, ಸ್ಟಾರ್ಟ್ ಅಂತ ಹೊಡೀರಿ. ಇವಾಗ ನಿಮ್ಮ ಲಾಕ್ ಓಪನ್ ಆಗಿರ್ತೈತೆ ರೀ. ನೆಕ್ಸ್ಟ್ ಸೆಟ್ ಅಪ್ ಲೈನ್, ಇಲ್ಲಿ ಲಾಕ್ ಇಡ್ತೀರಿ, ಇಡ್ಬೋದು ನೀವು, ಬ್ಯಾಲೆನ್ಸ್ ಸ್ಕಿಪ್ ಮಾಡ್ಕೊಡ್ರಿ. ನೆಕ್ಸ್ಟ್ ಎಕ್ಸೆಪ್ಟ್, ಅಗ್ರಿ, ನೆಕ್ಸ್ಟ್ ಇಲ್ಲಿ ಗೆಟ್ ಬಟ್ ಸ್ಕಿಪ್ ಹೊಡೀರಿ. ನೆಕ್ಸ್ಟ್ ಗೆಟ್ ಸ್ಟಾರ್ಟ್. ನೆಕ್ಸ್ಟ್ ಯಾಕೆ ಸ್ವಲ್ಪ ಇದೈತಲ್ರಿ ಇದು ಸೆಟಪ್ ಲೈನ್, ಕಂಟಿನ್ಯೂ, ಸ್ಕಿಪ್, ಮೋರ್, ನೆಕ್ಸ್ಟ್ ಅಗ್ರಿ, ನಿಮ್ಮ ಮೊಬೈಲ್ ಓಪನ್ ಆಯ್ತು ನೋಡಿರಿ. ಲಾಕ್ ಓಪನ್ ಮಾಡಿ ನೀವು ಕರೆಕ್ಟಾಗಿ ನೋಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಒಂದು ಹೊಡೀರಿ. ಥ್ಯಾಂಕ್ಸ್. ನೆಕ್ಸ್ಟ್ ವೀಡಿಯೋನಾಗ ಬರ್ತೀನಿ. ನಿಮ್ಗೆ ಯಾವ್ದು ಮೊಬೈಲ್ ಲಾಕ್ ತೆಗೆದು ಹೇಳ್ರಿ, ಆ ಮೊಬೈಲ್ ಲಾಕ್ ತೆಗೆಯಮ್ರಿ.